ಆತ ಮನೆ ಬಿಟ್ಟು ಹೋಗಿ 3 ದಿನದ ನಂತರ ಲಾಡ್ಜ್ ಒಂದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಆರಂಭದಲ್ಲಿ ಸಾವಿಗೆ ನಿಖರ ಕಾರಣ ಏನೆಂಬುದು ಗೊತ್ತಾಗಿರಲಿಲ್ಲ. ಬಳಿಕ ಅದು ಸಾಲಗಾರರ ಹಿಂಸೆ ತಾಳಲಾರದೆ ಮಾಡಿಕೊಂಡ ಆತ್ಮಹತ್ಯೆ ಅನ್ನೋದು ಗೊತ್ತಾಗಿತ್ತು. ಮೀಟರ್ ಬಡ್ಡಿ ದಂಧೆಗೆ ಬಲಿಯಾದ ಯುವಕ, ನನ್ನ ಸಾವಿಗೆ ಇವರೇ ಕಾರಣ ಅಂದ್ರು ಕಾಕಿ ಡೋಂಟ್ ಕೇರ್. ಅವತ್ತು ಸೆಪ್ಟೆಂಬರ್ 4 ಬೆಂಗಳೂರಿನ ಯಶವಂತಪುರ ರೈಲ್ವೆ ನಿಲ್ದಾಣ ಸಮೀಪದಲ್ಲಿರೋ ರಾಜ್ ಕಂಫರ್ಟ್ ಲಾಡ್ಜ್ನಲ್ಲಿ ಯುವರಾಜ್ ಎಂಬಾತ ನೇಣು ಹಾಕಿಕೊಂಡು ಆತ್ಮಹತ್ಯೆ ಶರಣಾಗಿದ್ದ. ಆರಂಭದಲ್ಲಿ ಸಾವಿಗೆ ನಿಖರ ಕಾರಣ ಪತ್ತೆಯಾಗದ ಹಿನ್ನೆಲೆ ಯುಡಿಆರ್ ಕೇಸ್ ದಾಖಲಿಸಿಕೊಂಡಿದ್ದ ಯಶವಂತಪುರ ಪೊಲೀಸರು ತನಿಖೆ ಕೈಗೊಂಡಿದ್ದ ಪೊಲೀಸರು ಸರಿಯಾಗಿ ಪರಿಶೀಲನೆ ಮಾಡದೆ ಯುವರಾಜ್ ಬಳಕೆ ಮಾಡ್ತಿದ್ದ ಮೊಬೈಲ್ ಫೋನ್ ಅನ್ನ ಕುಟುಂಬಕ್ಕೆ ಕೊಟ್ಟು ಸುಮ್ಮನಾಗಿದ್ರು. ಮೃತನ ಸೋದರಿ ಫೋನ್ ಪರಿಶೀಲನೆ ವೇಳೆ ಸೂಸೈಡ್ ಸೀಕ್ರೆಟ್ ರಿವೀಲ್. ಇತ್ತ ಮಗನೇ ಹೋದ್ಮೇಲೆ ಅವನ ಮೊಬೈಲ್ ಯಾಕೆ ಅಂತ ಮನೆಗೆ ಬಂದವರು ಆತನ ಮೊಬೈಲ್ ಸ್ಕ್ರೀನ್ ಲಾಕ್ ಅನ್ಲಾಕ್. ಇತ್ತ ಮಗನೇ ಹೋದ ಮೇಲೆ ಅವನ ಮೊಬೈಲ್ ಯಾಕೆ ಅಂತ ಮನೆಗೆ ಬಂದವರು ಆತನ ಮೊಬೈಲ್ ಅನ್ಲಾಕ್ ಮಾಡಿ ನೋಡ್ತಿರ್ಬೇಕಾದ್ರೆ ವಾಟ್ಸಪ್ನಲ್ಲಿ ಜೆ ಎಂಬ ಹೆಸರಿನಲ್ಲಿ ಸೇವ್ ಆಗಿದ್ದ ನಂಬರ್ ಜೊತೆ ಕೆಲ ಚಾಟಿಂಗ್ ಮಾಡಿ ಡಿಲೀಟ್ ಮಾಡಿರೋದು ಬೆಳಕಿಗೆ ಬಂದಿತ್ತು. ಅದನ್ನ ರಿವೀಲ್ ಮಾಡಿ ನೋಡಿದಾಗ ಯುವರಾಜ್ ಸಾವಿಗೆ ಅಸಲಿ ಕಾರಣ ಏನು ಅನ್ನೋದು ಬೆಳಕಿಗೆ ಬಂದಿತ್ತು. ಅದು ಆತನ ಮೊಬೈಲ್ನಲ್ಲಿ ಪತ್ತೆಯಾದ ಡೆತ್ ನೋಟ್ನಿಂದ. ಅದರಲ್ಲಿ ನಾನು ಎಲ್ಲಿ ಕೆಲಸ ಮಾಡ್ತಿದ್ದೆ, ನನಗೆ ಯಾರು ಸಾಲ ಕೊಟ್ಟಿದ್ರು, ಅದಕ್ಕೆ ಸಾಕಷ್ಟು ಬಡ್ಡಿ ಸೇರಿಸಿದ್ದಾರೆ. ಬಡ್ಡಿ ತೆಗೆದುಕೊಂಡು ಬಳಿಕ ಜಯಪ್ರಕಾಶ್ ರೆಡ್ಡಿ, ಆತನ ಸ್ನೇಹಿತರಾದ ಪವಿತ್ರ ರೆಡ್ಡಿ, ಡೇವಿಡ್, ಪುಷ್ಪಲತಾ ರೆಡ್ಡಿ, ಕುಶಾಲ್ ರೆಡ್ಡಿ, ಹೇಮಂತ್ ರೆಡ್ಡಿಯವರೇ ನೇರವಾಗಿ ಕಾರಣ ಅಂತ ಆರೋಪಿಸಿದ್ದಾನೆ. ಒಟ್ಟಾರೆ ಪೊಲೀಸರು ಸತ್ತ ಅಥವಾ ಮೃತಪಟ್ಟ ಯುವರಾಜ್ಗೆ ಸಹಾಯ ಮಾಡುವುದನ್ನು ಬಿಟ್ಟು ಈ ರೀತಿ ಆರೋಪಿಗಳಿಗೆ ಸಹಕರಿಸಿದ್ದಾರೆ ಅನ್ನೋದು ದಕ್ಷಿಣಮೂರ್ತಿಯವರ ಆರೋಪ.